ನಮಸ್ಕಾರ ಸ್ನೇಹಿತರೆ, ನಾನು ಪ್ರತಿಮಾ ಟಿವಿ ವ್ಲಾಗ್ಸ್ಗೆ ಸುಸ್ವಾಗತ ನಿಮಗೆ. ನಾವು ಇವತ್ತು ಲಾಲ್ಬಾಗ್ ಬಂದಿದ್ದೀವಿ. ಲಾಲ್ಬಾಗ್ ಬರೋಕ್ಕೆ ಕಾರಣ ಅಂದರೆ ಇವತ್ತು ಲಾಲ್ಬಾಗಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಗಂಗ ಸಾಮ್ರಾಜ್ಯದ ಆಳ್ವಿಕೆಯದು ಪುಷ್ಪ ಪ್ರದರ್ಶನವನ್ನು ಮಾಡಿದ್ದಾರೆ. ಅದು ಬಹಳ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹೇಳ್ತಿದ್ರು. ಆದ ಕಾರಣ ನಾನು ಬಂದು ನೋಡುವ ಅಂತ ಬಂದಿದ್ದೆ. ಹಾಗೆ ನಮ್ಮ ವಿಡಿಯೋ ಹಾಕುವ ಅಂತೇಳಿ ವಿಡಿಯೋ ನೋಡಿ ಹೇಗಿದೆ ಅಂತೇಳಿ ಅದು ನಮ್ಮ ವಿಡಿಯೋಗೆ ಕಮೆಂಟ್, ಲೈಕ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹೇಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿ, ಬೆಂಗಳೂರಲ್ಲಿ ಬಂದವರು ಬಂದಿರ್ತಾರೆ, ಬೇರೆ ಊರಿನವರು ನೋಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಾನು ಆದಷ್ಟು ಪ್ರಯತ್ನಪಟ್ಟು ಸಣ್ಣದಾಗಿ ಮಾಡಿ ಹಾಕಿದ್ದೀನಿ. ನೋಡಿ ಸಹಕರಿಸಿ ಮತ್ತು ವಿಡಿಯೋವನ್ನು ನೋಡಿ. ಧನ್ಯವಾದಗಳು. ಕೊನೆಯವರೆಗೂ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾವಿರ ವರ್ಷಗಳಿಂದ ಮೌನವಾಗಿರುವ ಈ ಶಾಸನ ಒಂದು ಸಾಮ್ರಾಜ್ಯದ ಕಥೆಯನ್ನು ಹೇಳುತ್ತದೆ. ಕಾವೇರಿಯ ಮಡಿಲಲ್ಲಿ ಉದಯಿಸಿ ಸುಮಾರು 7 ಶತಮಾನಗಳ ಕಾಲ ದಕ್ಷಿಣ ಭಾರತದ ಇತಿಹಾಸವನ್ನು ರೂಪಿಸಿದ ಒಂದು ಮಹಾಸಾಮ್ರಾಜ್ಯ ಕೊಂಗಣಿ ವರ್ಮ ಅಡಿಪಾಯ ಹಾಕಿದಂತೆ ಜ್ಞಾನದಿಂದ ರಾಜ್ಯದಲ್ಲಿ ವಿಜಯಗಳನ್ನು ನಾವು ಇಂದು ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಫ್ಲವರ್ ಶೋ ಬಗ್ಗೆ ತಿಳಿದುಕೊಳ್ಳೋಣ. ಲಾಲ್ಬಾಗಿನಲ್ಲಿ ಹೂವಿನ ಪ್ರದರ್ಶನ ಪರಂಪರೆ ಬಹಳ ಹಳೆಯದು. 1912ರಿಂದ ಲಾಲ್ಬಾಗ್ ಫ್ಲವರ್ ಶೋ ವರ್ಷಕ್ಕೆ 2 ಬಾರಿ ನಡೆಸುವ ಪರಂಪರೆ ಆರಂಭವಾಯಿತು. ಈ ಪ್ರದರ್ಶನಕ್ಕೆ ಇಂಗ್ಲೆಂಡ್ನ ಪ್ರಸಿದ್ಧ ಗ್ರೇಟ್ ಸ್ಪ್ರಿಂಗ್ ಶೋನಿಂದಲೂ ಪ್ರೇರಣೆ ದೊರೆತಿತ್ತು. ನಂತರ ಸ್ವಾತಂತ್ರ್ಯ ನಂತರ ಈ ಕಾರ್ಯಕ್ರಮವನ್ನು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಆಯೋಜಿಸುವ ಸಂಪ್ರದಾಯ ಬೆಳೆದಿತ್ತು. ಇದರ ಮುಖ್ಯ ಉದ್ದೇಶ ಕೇವಲ ಹೂಗಳನ್ನು ಪ್ರದರ್ಶಿಸುವುದಲ್ಲ, ತೋಟಗಾರಿಕೆ, ಹೂ ಬೆಳೆಸುವ ಕಲೆ, ಪ್ರಕೃತಿ, ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಜನರಿಗೆ ಪರಿಚಯಿಸುವುದೇ ಇದರ ವಿಶೇಷತೆ. 2026ನೇ ಸ್ವಾತಂತ್ರ್ಯೋತ್ಸವದ ಲಾಲ್ಬಾಗ್ ಫ್ಲವರ್ ಶೋ 220ನೇ ಆವೃತ್ತಿಯಾಗಿದ್ದು, ಈ ಬಾರಿ ದ ಗ್ಲೋರಿ ಆಫ್ ದ ಗಂಗಾ ಎಂಪೈರ್ ಎಂಬ ವಿಷಯವನ್ನು ಆಧರಿಸಿ ಅಲಂಕರಿಸಲಾಗಿತ್ತು. ಪಶ್ಚಿಮ ಗಂಗರ ಇತಿಹಾಸವನ್ನು ಹೂಗಳ ಮೂಲಕ ಸುಂದರವಾಗಿ ತೋರಿಸಲಾಗಿದೆ. ಈ ಬಾರಿ ಪ್ರಮುಖ ಆಕರ್ಷಣೆ ಬೇಗೂರಿನ ಸುಮಾರು 1200 ವರ್ಷಗಳ ಹಿಂದಿನ ಪಂಚಲಿಂಗೇಶ್ವರ ದೇವಸ್ಥಾನ, ಹೂವಿನ ಪ್ರತಿಕೃತಿ, ಇದರ ಜೊತೆಗೆ ಗಂಗರ ಆನೆಪಡೆ, ಯುದ್ಧದ ದೃಶ್ಯ, ಶ್ರವಣಬೆಳಗೊಳದ ಬಾಹುಬಲಿ ಮತ್ತು ತಲಕಾಡಿನ ದೇವಾಲಯಗಳ ಪ್ರತಿಕೃತಿ ಹೂಗಳಿಂದ ನಿರ್ಮಿಸಲಾಗಿತ್ತು. ಈ ಫ್ಲವರ್ ಶೋ ನೋಡಲು ಪ್ರತಿ ವರ್ಷ ಸಾವಿರಾರು ಜನರು ಲಾಲ್ಬಾಗ್ಗೆ ಭೇಟಿ ನೀಡುತ್ತಾರೆ. ಹೂವಿನ ಸೌಂದರ್ಯ ಜೊತೆಗೆ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಒಂದೇ ಸ್ಥಳದಲ್ಲಿ ನೋಡಬಹುದಾದ ವಿಶೇಷ ಅವಕಾಶ ಇದಾಗಿದೆ. ಹೀಗಾಗಿ ಲಾಲ್ಬಾಗ್ ಫ್ಲವರ್ ಶೋ ಎಂದರೆ ಕೇವಲ ಹೂಗಳ ಪ್ರದರ್ಶನವಲ್ಲ, ಹೂಗಳ ಮೂಲಕ ಇತಿಹಾಸದ ಕಲೆ, ಸಂಸ್ಕೃತಿಯನ್ನು ಹೇಳುವ ಅದ್ಭುತ ಲೋಕ. ಇದನ್ನು ಇನ್ನಷ್ಟು ಆಳವಾಗಿ ತಿಳಿಯೋಣ ಬನ್ನಿ. ಇಂದು ನಾವು ಬೆಂಗಳೂರಿನ ಹೆಮ್ಮೆಯ ತಾಣವಾದ ಲಾಲ್ಬಾಗ್ ಬಗ್ಗೆ ಮತ್ತು ಇಲ್ಲಿ ನಡೆಯುವ ಪ್ರಸಿದ್ಧ ಲಾಲ್ಬಾಗ್ ಫ್ಲವರ್ ಶೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಲಾಲ್ಬಾಗ್ಗೆ ಹೋದಾಗ ನಮಗೆ ಮೊದಲು ಕಾಣಿಸುವುದು ಹಸಿರುಮಯ ವಾತಾವರಣ, ವಿವಿಧ ಬಗೆಯ ಗಿಡ ಮರಗಳು ಮತ್ತು ಸುಂದರವಾದ ಹೂಗಳು. ಆದರೆ ವರ್ಷಕ್ಕೆ 2 ಬಾರಿ ಇಲ್ಲಿ ನಡೆಯುವ ಫ್ಲವರ್ ಶೋ ಬಂದಾಗ ಲಾಲ್ಬಾಗ್ನ ಸೌಂದರ್ಯ ಇನ್ನೂ ಹಲವು ಪಟ್ಟು ಹೆಚ್ಚಾಗುತ್ತದೆ. ಮೊದಲಿಗೆ ಈ ಫ್ಲವರ್ ಶೋ ಯಾವಾಗ ಪ್ರಾರಂಭವಾಯಿತು? ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಸುವ ಪರಂಪರೆ 100 ವರ್ಷಗಳಿಗಿಂತಲೂ ಹಳೆಯದು. 1912ರಲ್ಲಿ ಈ ರೀತಿಯ ಹೂವಿನ ಪ್ರದರ್ಶನ ಪರಂಪರೆ ಆರಂಭವಾಯಿತು. ಆ ಕಾಲದಲ್ಲಿ ಹೂಗಳನ್ನು ಮತ್ತು ತೋಟಗಾರಿಕೆಯ ಬಗ್ಗೆ ಜನರಿಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಇಂಥ ಪ್ರದರ್ಶನ ಆಯೋಜಿಸಲಾಗುತ್ತಿತ್ತು. ಇದಕ್ಕೆ ಬ್ರಿಟನ್ನ ಪ್ರಸಿದ್ಧ ಗ್ರೇಟ್ ಸ್ಪ್ರಿಂಗ್ ಶೋ ರೀತಿಯ ಹೂವಿನ ಪ್ರದರ್ಶನಗಳಿಂದಲೂ ಪ್ರೇರಣೆ ದೊರೆತಿತ್ತು ಎಂದು ಹೇಳಲಾಗುತ್ತದೆ. ಮುಂದೆ ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಜನರ ಮೆಚ್ಚಿನ ಉತ್ಸವವಾಗಿ ಬೆಳೆಯುತ್ತಾ ಬಂತು. ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವದ ಸಂದರ್ಭಗಳಲ್ಲಿ ಆಯೋಜಿಸುವ ಸಂಪ್ರದಾಯ ಬೆಳೆಯಿತು. ಅಂದರೆ ಸಾಮಾನ್ಯವಾಗಿ ವರ್ಷದಲ್ಲಿ 2 ಬಾರಿ ಲಾಲ್ಬಾಗ್ನಲ್ಲಿ ಅದ್ದೂರಿಯಾಗಿ ಫ್ಲವರ್ ಶೋ ನಡೆಯುತ್ತದೆ.
ಒಂದು ಬಾರಿ ಜನವರಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ, ಮತ್ತೊಂದು ಬಾರಿ ಆಗಸ್ಟ್ನಲ್ಲಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಈ ಕಾರ್ಯಕ್ರಮ ನಡೆಯುತ್ತದೆ. ಹಾಗಾದರೆ ಫ್ಲವರ್ ಶೋ ಏಕೆ ಶುರು ಮಾಡಲಾಯಿತು? ಇದಕ್ಕೆ ಉದ್ದೇಶ ಕೇವಲ ಜನರಿಗೆ ಹೂಗಳನ್ನು ತೋರಿಸುವುದಲ್ಲ, ಹೂ ಬೆಳೆಸುವಿಕೆ, ತೋಟಗಾರಿಕೆ ಮತ್ತು ಸಸ್ಯಗಳ ಬಗ್ಗೆ ಜನರ ಆಸಕ್ತಿ ಮೂಡಿಸುವ, ವಿವಿಧ ಬಗೆಯ ಹೂಗಳು ಮತ್ತು ಸಸ್ಯಗಳನ್ನು ಪರಿಚಯಿಸುವುದು ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಇದರ ಜೊತೆಗೆ ನಮ್ಮ ದೇಶದ ಮತ್ತು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಹೂವಿನ ಅಲಂಕಾರದ ಮೂಲಕ ಜನರಿಗೆ ಪರಿಚಯಿಸುವುದು ಈಗ ಫ್ಲವರ್ ಶೋನ ಪ್ರಮುಖ ಆಕರ್ಷಣೆಯಾಗಿದೆ. ಇವತ್ತು ಫ್ಲವರ್ ಶೋ ಹೇಗೆ ನಡೆಯುತ್ತದೆ? ಇವತ್ತಿನ ಲಾಲ್ಬಾಗ್ ಫ್ಲವರ್ ಶೋ ಎಂದರೆ ಕೇವಲ ಹೂಗಳ ಒಂದು ಕಡೆ ಇಟ್ಟು ಪ್ರದರ್ಶಿಸುವ ಕಾರ್ಯಕ್ರಮವಲ್ಲ. ಪ್ರತಿ ಫ್ಲವರ್ ಶೋಗೂ ಒಂದು ವಿಶೇಷ ಥೀಮ್ ಅಥವಾ ವಿಷಯವನ್ನು ಆಯ್ಕೆ ಮಾಡಲಾಗುತ್ತದೆ. ಆ ವಿಷಯಕ್ಕೆ ಅನುಗುಣವಾಗಿ ಸಾವಿರಾರು ಹೂಗಳು, ವಿವಿಧ ಬಗೆಯ ಸಸ್ಯಗಳು ಮತ್ತು ನೈಸರ್ಗಿಕ ವಸ್ತುಗಳನ್ನು ಬಳಸಿ ದೊಡ್ಡ ದೊಡ್ಡ ಕಲಾಕೃತಿಗಳನ್ನು ಮತ್ತು ಪ್ರತಿಕೃತಿಗಳನ್ನು ನಿರ್ಮಿಸಲಾಗುತ್ತದೆ. ಇದನ್ನು ನೋಡಿದಾಗ ನಾವು ಹೂಗಳಿಂದ ಇಷ್ಟೊಂದು ಸುಂದರವಾದ ರಚನೆ ಮಾಡಬಹುದೇ ಎಂದು ಆಶ್ಚರ್ಯಪಡುತ್ತೇವೆ. ಕೆಲವು ವರ್ಷಗಳಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಪ್ರತಿಮೆಗಳು, ಐತಿಹಾಸಿಕ ಕಟ್ಟಡಗಳು, ದೇವಾಲಯಗಳು, ಅರಮನೆಗಳು ಹಾಗೂ ನಮ್ಮ ಕರ್ನಾಟಕದ ಪ್ರಸಿದ್ಧ ಸ್ಥಳಗಳು, ಪ್ರತಿಕೃತಿಗಳು ಹೂಗಳಿಂದ ನಿರ್ಮಿಸಲಾಗುತ್ತದೆ. ಹೂಗಳ ವಿಶೇಷತೆ: ಫ್ಲವರ್ ಶೋನಲ್ಲಿ ನೂರಾರು ಬಗೆಯ ಹೂಗಳು ಮತ್ತು ಅಲಂಕಾರಿಕ ಸಸ್ಯಗಳನ್ನು ನೋಡಬಹುದು. ಗುಲಾಬಿ, ಆರ್ಕಿಡ್, ಕಾರ್ನೇಷನ್, ಲಿಲ್ಲಿ ಸೇರಿದಂತೆ ವಿವಿಧ ಬಗೆಯ ಹೂಗಳು ತಮ್ಮ ಬಣ್ಣ ಮತ್ತು ಸೌಂದರ್ಯದಿಂದ ಎಲ್ಲರ ಗಮನ ಸೆಳೆಯುತ್ತದೆ. ಕೆಲವು ಹೂಗಳನ್ನು ವಿಶೇಷವಾಗಿ ಬೆಳೆಸಿ ಪ್ರದರ್ಶನಕ್ಕೆ ಸಿದ್ಧಪಡಿಸಲಾಗುತ್ತದೆ. ಇಲ್ಲಿ ಹೂಗಳ ಜೋಡಣೆ, ಬಣ್ಣಗಳ ಹೊಂದಾಣಿಕೆ ಮತ್ತು ಅಲಂಕಾರ ಮಾಡುವ ವಿಧಾನವನ್ನು ನೋಡಿದಾಗ ತೋಟಗಾರಿಕೆಯಲ್ಲಿ ಕೆಲಸ ಮಾಡುವವರ ಶ್ರಮ ಎಷ್ಟು ದೊಡ್ಡದು ಎನ್ನುವುದು ನಮಗೆ ಅರ್ಥವಾಗುತ್ತದೆ. ಫೋಟೋ ಮತ್ತು ವಿಡಿಯೋ ತೆಗೆದುಕೊಳ್ಳಲು ಜನರ ಉತ್ಸಾಹ: ಫ್ಲವರ್ ಶೋಗೆ ಕುಟುಂಬ ಸಮೇತರಾಗಿ ಬರುವವರು, ಮಕ್ಕಳು, ಯುವಕರು, ಹಿರಿಯರು ಮತ್ತು ತುಂಬಾ ಆಸಕ್ತಿಯಿಂದ ಹೂಗಳನ್ನು ನೋಡುತ್ತಾರೆ. ಸುಂದರವಾದ ಹೂವಿನ ಅಲಂಕಾರಗಳು, ಮುಂದೆ ನಿಂತು ಫೋಟೋ ಮತ್ತು ವಿಡಿಯೋ ತೆಗೆದುಕೊಳ್ಳುವುದು ಕೂಡ ಇಲ್ಲಿಗೆ ಬರುವವರ ಮುಖ್ಯ ಆಕರ್ಷಣೆ. ಸಾಮಾಜಿಕ ಜಾಲತಾಣಗಳ ಕಾಲದಲ್ಲಿ ಫ್ಲವರ್ ಶೋನ ಸುಂದರ ದೃಶ್ಯಗಳು ಫೋಟೋ ಮತ್ತು ವಿಡಿಯೋಗಳ ಮೂಲಕ ಇನ್ನಷ್ಟು ಜನರನ್ನು ತಲುಪುತ್ತದೆ. ಕುಟುಂಬದೊಂದಿಗೆ ನೋಡಬಹುದಾದ ಸ್ಥಳ: ಲಾಲ್ಬಾಗ್ ಫ್ಲವರ್ ಶೋ ಮಕ್ಕಳಿಗೂ ತುಂಬ ಆಸಕ್ತಿದಾಯಕ. ಹೂಗಳ ಬಣ್ಣ, ವಿವಿಧ ಸಸ್ಯಗಳು ಮತ್ತು ದೊಡ್ಡ ದೊಡ್ಡ ಹೂವಿನ ಪ್ರತಿಕೃತಿಗಳನ್ನು ನೋಡುತ್ತಾ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ತಿಳಿಯುವ ಅವಕಾಶ ಸಿಗುತ್ತದೆ. ಅದೇ ಸಮಯದಲ್ಲಿ ಹಿರಿಯರು ಕೂಡ ಲಾಲ್ಬಾಗ್ನ ಹಸಿರು ವಾತಾವರಣವನ್ನು ಆನಂದಿಸಬಹುದು. ಆದ್ದರಿಂದ ಕುಟುಂಬದೊಂದಿಗೆ ಒಂದು ದಿನ ಕಳೆಯಲು ಇದು ಉತ್ತಮ ಅವಕಾಶವಾಗಿದೆ. ಲಾಲ್ಬಾಗ್ನ ಮಹತ್ವ: ಲಾಲ್ಬಾಗ್ ಸ್ವತಃ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಉದ್ಯಾನಗಳಲ್ಲಿ ಒಂದು. ಇಲ್ಲಿ ಇರುವ ಅಪರೂಪದ ಹಳೆಯ ಮರಗಳು, ವಿವಿಧ ಸಸ್ಯಗಳು, ಗಾಜಿನ ಮನೆ, ಹಸಿರು ವಾತಾವರಣದಿಂದ ಲಾಲ್ಬಾಗ್ ಯಾವಾಗಲೂ ಜನರ ಗಮನವನ್ನು ಸೆಳೆಯುತ್ತದೆ. ಆದರೆ ಫ್ಲವರ್ ಶೋ ನಡೆಯುವ ಸಮಯದಲ್ಲಿ ಲಾಲ್ಬಾಗ್ ಇನ್ನೊಂದು ರೀತಿಯ ರೂಪ ಪಡೆಯುತ್ತದೆ. ಎಲ್ಲೆಡೆ ಹೂಗಳ ಅಲಂಕಾರ, ಬಣ್ಣ ಬಣ್ಣದ ಹೂಗಳು, ಜನರ ಸಂಭ್ರಮ ಇವೆಲ್ಲ ಸೇರಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸುತ್ತದೆ. ಫ್ಲವರ್ ಶೋ ಇಂದ ಏನು ಕಲಿಯಬಹುದು? ನಾವು ಈ ಪ್ರದರ್ಶನವನ್ನು ಕೇವಲ ಮನರಂಜನೆಗಾಗಿ ನೋಡದೆ ಪ್ರಕೃತಿಯನ್ನು ಪ್ರೀತಿಸುವುದು ಮತ್ತು ಸಸ್ಯಗಳನ್ನು ಬೆಳೆಸುವ ಮಹತ್ವವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಇಂದು ನಗರ ಪ್ರದೇಶಗಳಲ್ಲಿ ಕಾಂಕ್ರೀಟ್ ಕಟ್ಟಡಗಳು ಹೆಚ್ಚಾಗುತ್ತಿದೆ. ಅಂಥ ಸಮಯದಲ್ಲಿ ಸಣ್ಣ ಸಣ್ಣ ಜಾಗದಲ್ಲಾದರೂ ಗಿಡಗಳನ್ನು ಬೆಳೆಸುವುದು, ಮನೆಯ ಸುತ್ತ ಹಸಿರು ವಾತಾವರಣ ನಿರ್ಮಿಸುವುದು ಬಹಳ ಮುಖ್ಯ. ಒಂದು ಚಿಕ್ಕ ಗಿಡವನ್ನು ನೆಟ್ಟು ಅದನ್ನು ಬೆಳೆಸುವುದರಿಂದ ನಾವು ಪ್ರಕೃತಿಗೆ ಕೊಡುಗೆಯನ್ನು ನೀಡಬಹುದು. ಕೊನೆಯ ಮಾತು: ಹೀಗೆ ಸ್ನೇಹಿತರೆ, 1912ರಲ್ಲಿ ಆರಂಭವಾದ ಹೂವಿನ ಪ್ರದರ್ಶನ ಪರಂಪರೆ ಇಂದು ಲಕ್ಷಾಂತರ ಜನರನ್ನು ಆಕರ್ಷಿಸುವ ಪ್ರಸಿದ್ಧ ಲಾಲ್ಬಾಗ್ ಫ್ಲವರ್ ಶೋ ಆಗಿ ಬೆಳೆದಿದೆ. ಇದು ಕೇವಲ ಹೂಗಳ ಪ್ರದರ್ಶನವಲ್ಲ, ಇದು ಪ್ರಕೃತಿ, ತೋಟಗಾರಿಕೆ, ಕಲೆ, ಇತಿಹಾಸ ಮತ್ತು ನಮ್ಮ ಸಂಸ್ಕೃತಿಯ ಒಂದೇ ವೇದಿಕೆಯನ್ನು ಪರಿಚಯಿಸುವ ಸುಂದರ ಕಾರ್ಯಕ್ರಮ. ಹೂಗಳ ಮೂಲಕ ಇತಿಹಾಸವನ್ನು ಹೇಳುವುದು, ಪ್ರಕೃತಿ ಸೌಂದರ್ಯವನ್ನು ಜನರಿಗೆ ತೋರಿಸುವುದು ಮತ್ತು ತೋಟಗಾರಿಕೆಯ ಬಗ್ಗೆ ಆಸಕ್ತಿ ಮೂಡಿಸುವುದು ಇದೇ ಲಾಲ್ಬಾಗ್ ಫ್ಲವರ್ ಶೋನ ವಿಶೇಷತೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ.
ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಸುಂದರವಾದ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.